ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ರಾತ್ರಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಯಾಕಂದರೆ ಸಾಯಿಬಾಬಾ ಇಂದು ನಿನಗಾಗಿ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ಈ ವಿಡಿಯೋ ಮಧ್ಯದಲ್ಲಿ ಹೋಗಿಬಿಟ್ಟರೆ ನಿನಗೆ ಬರಬೇಕಾದ ಆಶೀರ್ವಾದದ ಮಾತು ಮಿಸ್ ಆಗಬಹುದು. ಈ ಕ್ಷಣ ನೀನು ಇಲ್ಲಿ ಇದ್ದೀಯಾ ಅಂದರೆ ಅದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ಸ್ವತಃ ನಿನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಆದ್ದರಿಂದ ಮಗು, ಈ ವಿಡಿಯೋ ಶುರುವಾಗುವ ಮೊದಲು ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ನಿಮ್ಮ ಕುಟುಂಬಕ್ಕೂ ಈ ಆಶೀರ್ವಾದ ತಲುಪಲು ಶೇರ್ ಮಾಡಿ. ಇನ್ನು ನಮ್ಮ ಸಾಯಿ ಕುಟುಂಬಕ್ಕೆ ಸೇರಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಪ್ರತಿದಿನ ಸಾಯಿಬಾಬಾ ಆಶೀರ್ವಾದದ ಸಂದೇಶ ಇಲ್ಲಿ ಬರುತ್ತದೆ. ಮತ್ತೆ ಮಗು, ಸಾಯಿಬಾಬಾ ಸಂದೇಶಗಳನ್ನು ಮೊದಲಿಗರಾಗಿ ಪಡೆಯಲು ಮೆಂಬರ್ಶಿಪ್ ಜಾಯ್ನ್ ಆಗಿ. ನಿಮ್ಮ ಸಪೋರ್ಟ್ ಈ ಸಾಯಿ ಕುಟುಂಬವನ್ನು ಇನ್ನಷ್ಟು ಜನರಿಗೆ ಆಶೀರ್ವಾದ ತಲುಪಿಸಲು ಸಹಾಯ ಮಾಡುತ್ತದೆ. ಈಗ ನಿನ್ನ ಮನಸ್ಸು ಶಾಂತವಾಗಿ ಇಟ್ಟು ಕಣ್ಣು ಮುಚ್ಚಿ ಒಂದು ಬಾರಿ ಓಂ ಸಾಯಿರಾಮ್ ಅಂತ ಹೇಳಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕಂದರೆ ಕೊನೆಯಲ್ಲಿ ಸಾಯಿಬಾಬಾ ನಿನಗಾಗಿ ಒಂದು ಅತ್ಯಂತ ಮುಖ್ಯವಾದ ಆಶೀರ್ವಾದ ಕಳಿಸಿದ್ದಾರೆ. ಸಾಯಿಬಾಬಾ ಇಂದು ರಾತ್ರಿ ನಿನಗೆ ಒಂದು ರಹಸ್ಯ ಸಂಕೇತ ಕೊಡುತ್ತಾರೆ. ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಈ ರಾತ್ರಿ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಒಂದು ವಿಶೇಷ ಸಂದೇಶವನ್ನು ಕಳಿಸಿದ್ದಾರೆ. ಬಹುಶಃ ನೀನು ಈಗ ತುಂಬ ಕಷ್ಟದಲ್ಲಿರಬಹುದು. ನಿನ್ನ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಇರಬಹುದು. ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತಿದೆಯಾ? ನನ್ನ ಜೀವನ ಯಾಕೆ ಬದಲಾಗಿ ಬಿಟ್ಟಿದೆ? ನನ್ನ ಒಳ್ಳೆಯತನಕ್ಕೆ ಫಲ ಸಿಗೋದಿಲ್ಲವಾ? ಆದರೆ ಇಂದು ರಾತ್ರಿ ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ, ಮಗು, ನಾನು ನಿನ್ನನ್ನು ಬಿಟ್ಟಿಲ್ಲ. ನೀನು ಅತ್ತ ಪ್ರತಿಯೊಂದು ರಾತ್ರಿ ನನಗೆ ಗೊತ್ತು. ಯಾರಿಗೂ ಹೇಳದೆ ನೀನು ಒಳಗೆ ಮುರಿದು ಹೋಗಿರುವುದನ್ನು ನಾನು ನೋಡಿದ್ದೇನೆ. ಎಲ್ಲರ ಮುಂದೆ ನಗುತ್ತಾ ಇದ್ದರೂ ಒಬ್ಬಂಟಿಯಾಗಿ ಇದ್ದಾಗ ಕಣ್ಣೀರು ಹಾಕಿದ್ದೀಯಾ. ಕೆಲವರು ನಿನ್ನ ಹೃದಯಕ್ಕೆ ನೋವು ಕೊಟ್ಟರು, ನಂಬಿದವರು ದೂರ ಹೋದರು. ನೀನು ಪ್ರೀತಿಸಿದವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೂ ನೀನು ಸಾಯಿಬಾಬಾನನ್ನು ಬಿಡಲಿಲ್ಲ. ಅದೇ ನಿನ್ನ ದೊಡ್ಡ ಶಕ್ತಿ. ಇಂದು ರಾತ್ರಿ ಸಾಯಿಬಾಬಾ ಹೇಳುತ್ತಿದ್ದಾರೆ, ನಿನ್ನ ಸಮಯ ಶುರುವಾಗುತ್ತಿದೆ. ಇಷ್ಟು ದಿನ ನಿನ್ನ ಜೀವನದಲ್ಲಿ ಬಂದ ಕಷ್ಟಗಳು ವ್ಯರ್ಥವಾಗಿಲ್ಲ. ಆ ನೋವು ನಿನ್ನನ್ನು ಇನ್ನೂ ಬಲವಾಗಿಸಲು ಬಂದಿತು. ನೀನು ಅನುಭವಿಸಿದ ಪ್ರತಿಯೊಂದು ಕಣ್ಣೀರಿಗೆ ದೇವರ ಬಳಿ ಲೆಕ್ಕ ಇದೆ. ಈ ರಾತ್ರಿ ಒಂದು ಚಿಕ್ಕ ಸಂಕೇತ ನಿನಗೆ ಸಿಗಬಹುದು. ಅದು ಕನಸಿನ ರೂಪದಲ್ಲಿರಬಹುದು. ಯಾರಾದರೂ ಅಕಸ್ಮಾತ್ ಕರೆ ಮಾಡುವ ರೂಪದಲ್ಲಿ ಬರಬಹುದು ಅಥವಾ ಮನಸ್ಸಿಗೆ ವಿಚಿತ್ರವಾದ ಶಾಂತಿ ಸಿಗಬಹುದು. ಆ ಸಂಕೇತ ಬಂದಾಗ ಭಯಪಡಬೇಡ. ಅದು ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಅನ್ನೋದರ ಗುರುತು. ಕೆಲವು ದಿನಗಳಿಂದ ನೀನು ಗಮನಿಸಿದ್ದೀಯಾ, ಹಿಂದೆ ಖುಷಿ ಕೊಡುತ್ತಿದ್ದ ವಿಷಯಗಳು ಈಗ ಖಾಲಿ ಅನಿಸುತ್ತಿವೆ. ಯಾರ ಜೊತೆ ಮಾತನಾಡಬೇಕು ಅನ್ನಿಸೋದಿಲ್ಲ. ಮನಸ್ಸು ತುಂಬ ಒದ್ದೆಯಾಗಿರುತ್ತದೆ. ಇದು ಸಾಮಾನ್ಯ ಅಲ್ಲ ಮಗು. ಸಾಯಿಬಾಬಾ ನಿನ್ನನ್ನು ಒಂದು ಹೊಸ ಜೀವನದ ಕಡೆ ಕರೆದೊಯ್ಯುತ್ತಿದ್ದಾರೆ. ಹಳೆಯ ನೋವುಗಳನ್ನು ಬಿಟ್ಟು ಹೊಸ ಆಶೀರ್ವಾದ ಕೊಡಲು ಸಿದ್ಧರಾಗಿದ್ದಾರೆ. ಆದರೆ ಒಂದು ವಿಷಯ ನೆನಪಿಟ್ಟಿಕೋ, ಆ ಸಮಯದಲ್ಲಿ ನಿನ್ನ ನಂಬಿಕೆ ಕಳೆದುಕೊಳ್ಳಬೇಡ. ಕೆಲವರು ನಿನ್ನನ್ನು ಕೆಳಗಿಳಿಯಲು ಪ್ರಯತ್ನ ಮಾಡಬಹುದು. ನಿನಗೆ ಏನೂ ಆಗಲ್ಲ ಎಂದು ಹೇಳಬಹುದು. ಆದರೆ ದೇವರು ನಿರ್ಧರಿಸಿದ್ದನ್ನು ಯಾರು ತಡೆಯಲು ಸಾಧ್ಯವಿಲ್ಲ. ಈ ರಾತ್ರಿ ಮಲಗುವ ಮೊದಲು ಒಂದು ಬಾರಿ ಮನಸಾರೆ ಹೇಳು, ಓಂ ಸಾಯಿರಾಮ್ ಎಂದು. ಆ ಒಂದು ನಾಮದಲ್ಲಿ ಅಪಾರ ಶಕ್ತಿ ಇದೆ. ನಿನ್ನ ಮನಸ್ಸಿನ ಭಯ ನಿಧಾನವಾಗಿ ದೂರವಾಗುತ್ತದೆ. ನಿನ್ನ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಸಾಯಿಬಾಬಾ ಹೇಳಿದ್ದಾರೆ, ನಿನ್ನ ಮನೆಗೆ ನಾನು ಬರುತ್ತಿದ್ದೇನೆ. ಬಹುಶಃ ಈಗ ನಿನ್ನ ಮನೆಯ ಪರಿಸ್ಥಿತಿ ಚೆನ್ನಾಗಿರದೇ ಇರಬಹುದು. ಹಣದ ಸಮಸ್ಯೆ ಇರಬಹುದು, ಕುಟುಂಬದಲ್ಲಿ ಜಗಳ ಇರಬಹುದು, ಯಾರಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರಬಹುದು. ಆದರೆ ಇಂದು ರಾತ್ರಿ ನಂತರ ಒಂದು ಬದಲಾವಣೆ ಆರಂಭವಾಗುತ್ತದೆ. ಅದು ನಿಧಾನವಾಗಿ ಬರುತ್ತದೆ, ಆದರೆ ಶಾಶ್ವತವಾಗಿರುತ್ತದೆ. ನೀನು ಈಗಾಗಲೇ ತುಂಬ ಸಹನೆ ತೋರಿದ್ದೀಯಾ. ಇನ್ನು ದೇವರು ನಿನ್ನನ್ನು ಖಾಲಿ ಕೈಯಲ್ಲಿ ಬಿಡುವುದಿಲ್ಲ. ಈ ವಿಡಿಯೋವನ್ನು ನೋಡುತ್ತಿರುವವರಲ್ಲಿ ಯಾರಾದರೂ ತುಂಬ ಒಂಟಿತನ ಅನುಭವಿಸುತ್ತಿದ್ದರೆ ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ, ನೀನು ಒಬ್ಬಂಟಿಯಲ್ಲ ಮಗು. ರಾತ್ರಿ ಎಲ್ಲರೂ ನಿದ್ರೆ ಮಾಡಿದ ಮೇಲೆ ನೀನು ಮಾತ್ರ ಮೌನವಾಗಿ ಕುಳಿತಿರುತ್ತೀಯಾ. ನೋಡುತ್ತಾ 10 ದಿನಗಳು ನನಗೆ ಗೊತ್ತು. ನೀನು ಹೇಳದೆ ಮರೆಮಾಚಿದ ನೋವು ನನಗೆ ಗೊತ್ತು. ಕೆಲವೊಮ್ಮೆ ಬದುಕೇ ಬೇಸರ ಅನ್ನಿಸಿರಬಹುದು. ಆದರೆ ದೇವರು ನಿನ್ನ ಜೀವನವನ್ನು ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ನಿನ್ನ ಜೀವನಕ್ಕೆ ಒಂದು ದೊಡ್ಡ ಕಾರಣ ಇದೆ. ಇಂದು ರಾತ್ರಿ ನಂತರ ನಿನ್ನ ಮನಸ್ಸಿನಲ್ಲಿ ಒಂದು ಹೊಸ ಧೈರ್ಯ ಹುಟ್ಟುತ್ತದೆ. ನೀನು ಮತ್ತೆ ನಗಲು ಪ್ರಾರಂಭ ಮಾಡುತ್ತೀಯಾ. ನೀನು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರು ಈಗ ಆಶೀರ್ವಾದವಾಗುತ್ತದೆ. ನಿನ್ನ ವಿರುದ್ಧ ಮಾತನಾಡಿದವರು ನಾಳೆ ನಿನ್ನ ಬದಲಾವಣೆ ನೋಡಿ ಆಶ್ಚರ್ಯಪಡುತ್ತಾರೆ. ನಿನ್ನನ್ನು ಬಿಟ್ಟು ಹೋದವರು ಮತ್ತೆ ನಿನ್ನ ಬೆಲೆ ಅರ್ಥ ಮಾಡಿಕೊಳ್ಳುತ್ತಾರೆ.
ಆದರೆ ಮಗು, ಒಂದು ವಿಷಯ ಮಾಡಬೇಡ. ನಿನಗೆ ನೋವು ಕೊಟ್ಟವರ ಮೇಲೆ ದ್ವೇಷ ಇಡಬೇಡ. ಯಾಕಂದರೆ ದ್ವೇಷ ಮನಸ್ಸಿನ ಶಾಂತಿಯನ್ನು ಕದ್ದು ಬಿಡುತ್ತದೆ. ಅವರನ್ನು ದೇವರಿಗೆ ಬಿಡು. ಸಾಯಿಬಾಬಾ ಎಲ್ಲ ನೋಡುತ್ತಿದ್ದಾರೆ. ಈ ರಾತ್ರಿ ನೀನು ಮಲಗುವ ಮೊದಲು ಈ 3 ಕೆಲಸ ಮಾಡು. ಮೊದಲದು, ಸಾಯಿಬಾಬಾ ಅವರನ್ನು ನೆನೆದು ಒಂದು ದೀಪ ಹಚ್ಚು. ಎರಡನೆಯದು, ನಿನ್ನ ಮನಸ್ಸಿನ ನೋವನ್ನು ದೇವರಿಗೆ ಹೇಳು. ಜನರಿಗೆ ಹೇಳಿದರೆ ಅವರು ತೀರ್ಪು ಕೊಡಬಹುದು, ಆದರೆ ದೇವರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ. ಮೂರನೆಯದು, ನನಗೆ ಒಳ್ಳೆಯದು ಆಗುತ್ತಿದೆ ಎಂದು ನಂಬು. ನಂಬಿಕೆ ಇಲ್ಲದ ಜಾಗದಲ್ಲಿ ಅದ್ಭುತಗಳು ಆಗುವುದಿಲ್ಲ, ಆದರೆ ನಂಬಿಕೆ ಇರುವ ಜಾಗದಲ್ಲಿ ದೇವರು ಅಸಾಧ್ಯವನ್ನು ಸಾಧ್ಯ ಮಾಡುತ್ತಾರೆ. ಈ ವಿಡಿಯೋವನ್ನು ನೋಡುತ್ತಿರುವ ಯಾರಿಗಾದರೂ ಉದ್ಯೋಗ ಸಮಸ್ಯೆ ಇದ್ದರೆ ಸಾಯಿಬಾಬಾ ನಿನಗೆ ದಾರಿ ತೆಗೆಯುತ್ತಿದ್ದಾರೆ. ಇಷ್ಟು ದಿನ ಬಂದ ನಿರಾಕರಣೆಗಳು ಮುಗಿಯುತ್ತವೆ. ಯಾರಿಗಾದರೂ ಹಣದ ತೊಂದರೆ ಇದ್ದರೆ ನಿಧಾನವಾಗಿ ಹಣದ ಅರಿವು ಆರಂಭವಾಗುತ್ತದೆ. ಅಕಸ್ಮಾತ್ ಒಂದು ಒಳ್ಳೆಯ ಅವಕಾಶ ಬರಬಹುದು. ಯಾರಿಗಾದರೂ ಮದುವೆ ಸಮಸ್ಯೆ ಇದ್ದರೆ ದೇವರು ಸರಿಯಾದ ವ್ಯಕ್ತಿಯನ್ನು ನಿನ್ನ ಜೀವನಕ್ಕೆ ಕಳಿಸುತ್ತಾರೆ. ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಈ ರಾತ್ರಿ ಸಾಯಿಬಾಬಾ ನಿನ್ನ ದೇಹಕ್ಕೆ ಶಾಂತಿ ಕೊಡುತ್ತಾರೆ. ನೀನು ಈಗಲೇ ಒಂದು ವಿಚಿತ್ರ ಶಾಂತಿ ಅನುಭವಿಸುತ್ತಿದ್ದೀಯಾ? ಅದು ಸಾಮಾನ್ಯ ಅಲ್ಲ ಮಗು. ಈ ಕ್ಷಣ ಸಾಯಿಬಾಬಾ ನಿನ್ನ ಬಳಿ ಇದ್ದಾರೆ. ಕೆಲವರು ಈ ವಿಡಿಯೋವನ್ನು ಆಕಸ್ಮಿಕವಾಗಿ ನೋಡುತ್ತಿದ್ದೇವೆ ಎಂದು ಭಾವಿಸಬಹುದು, ಆದರೆ ಸಾಯಿ ಕರೆಯದೆ ಯಾರೂ ಈ ಸಂದೇಶದವರೆಗೆ ಬರುವುದಿಲ್ಲ. ನೀನು ಆಯ್ಕೆಯಾದವನು, ನೀನು ಆಯ್ಕೆಯಾದವಳು. ನಿನ್ನ ಜೀವನದಲ್ಲಿ ಇನ್ನೂ ಎಲ್ಲವೂ ಮುಗಿದಿಲ್ಲ. ಸಾಯಿಬಾಬಾ ಈಗ ನಿನ್ನ ಜೀವನದ ಬಾಗಿಲು ತೆರೆಯುತ್ತಿದ್ದಾರೆ. ಇಷ್ಟು ದಿನ ಬಂದ ಅಡೆತಡೆಗಳು ಒಂದೊಂದಾಗಿ ದೂರವಾಗುತ್ತವೆ. ಈ ರಾತ್ರಿ ನಿನ್ನ ಕನಸಿನಲ್ಲಿ ದೇವಸ್ಥಾನ ಕಾಣಿಸಬಹುದು, ಹೂವು ಕಾಣಿಸಬಹುದು, ಅಥವಾ ಒಮ್ಮೆ ಓಂ ಸಾಯಿರಾಮ್ ಎಂಬ ನಾಮ ಕೇಳಿಸಬಹುದು. ಅದು ಒಂದು ಪವಿತ್ರ ಸಂಕೇತ. ಆ ಸಂಕೇತ ಬಂದರೆ ಭಯಪಡಬೇಡ. ಕಣ್ಣೀರು ಬರುತ್ತಿದ್ದರೆ ಬರಲಿ, ಅದು ನಿನ್ನ ಮನಸ್ಸಿನ ಶುದ್ಧೀಕರಣ. ನೀನು ಮತ್ತೆ ಹುಟ್ಟುತ್ತಿರುವಂತೆ ಒಂದು ಹೊಸ ಜೀವನ ಆರಂಭವಾಗುತ್ತದೆ. ಈ ಬಾರಿ ನೀನು ಇನ್ನಷ್ಟು ಬಲವಾಗಿರುತ್ತೀಯಾ? ನಿನ್ನ ಮನಸ್ಸಿನಲ್ಲಿ ಈಗ ಒಂದು ಪ್ರಾರ್ಥನೆ ಇರಬಹುದು. ದೇವರೇ, ನನಗೆ ಸ್ವಲ್ಪ ಶಾಂತಿ ಕೊಡು. ಸಾಯಿಬಾಬಾ ಹೇಳುತ್ತಾರೆ, ಮಗು, ನಿನ್ನ ಪ್ರಾರ್ಥನೆ ಕೇಳಲಾಗಿದೆ. ಇನ್ನು ಸ್ವಲ್ಪ ದಿನ ಸಹನೆ ಇಟ್ಟಿಕೋ. ನಿನ್ನ ಜೀವನದಲ್ಲಿ ದೊಡ್ಡ ಸಂತೋಷ ಬರುತ್ತಿದೆ. ಇಂದು ಅಳುತ್ತಿರುವ ನೀನೇ ನಾಳೆ ಸಂತೋಷದ ಕಣ್ಣೀರು ಹಾಕುತ್ತೀಯಾ? ಇಂದು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದವರೇ ನಾಳೆ ನಿನ್ನ ಯಶಸ್ಸನ್ನು ನೋಡಿ ಮಾತನಾಡುತ್ತಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯ, ದೇವರನ್ನು ಎಂದಿಗೂ ಮರೆಯಬೇಡ. ಕಷ್ಟದಲ್ಲಿ ದೇವರನ್ನು ಹುಡುಕುವವರು ತುಂಬ ಜನ, ಆದರೆ ಸಂತೋಷ ಬಂದ ಮೇಲೂ ದೇವರನ್ನು ನೆನಪಿಸುವವರು ಆಶೀರ್ವಾದ ಪಡೆಯುತ್ತಾರೆ. ಈ ರಾತ್ರಿ ಮಲಗುವ ಮೊದಲು ಈ ಮಾತು ಹೇಳು, ಸಾಯಿಬಾಬಾ, ನನ್ನ ಭಯವನ್ನು ತೆಗೆದುಹಾಕಿ ನನ್ನ ಮನಸ್ಸಿಗೆ ಶಾಂತಿ ಕೊಡಿ. ನನ್ನ ಮನೆಯಲ್ಲಿ ಸಂತೋಷ ಕಳಿಸಿ. ನನ್ನ ಜೀವನವನ್ನು ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗಿ. ಈ ಪ್ರಾರ್ಥನೆಯನ್ನು ಮನಸಾರೆ ಹೇಳಿದರೆ ನಿನ್ನ ಹೃದಯ ಹಗುರವಾಗುತ್ತದೆ. ಸಾಯಿಬಾಬಾ ಈಗಲೇ ನಿನ್ನ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನೀನು ನೋಡಲಾರೆ, ಆದರೆ ದೇವರು ನಿನಗಾಗಿ ದಾರಿ ಸಿದ್ಧ ಮಾಡುತ್ತಿದ್ದಾರೆ. ಇನ್ನೊಂದು ವಿಷಯ ಮಗು, ಈ ರಾತ್ರಿ ಯಾರ ಮೇಲೂ ಕೋಪ ಹಿಡಿದು ಮಲಗಬೇಡ. ಕ್ಷಮಿಸು. ಯಾಕಂದರೆ ಕ್ಷಮಿಸುವ ಮನಸ್ಸಿಗೆ ದೇವರ ಕೃಪೆ ಬೇಗ ಸಿಗುತ್ತದೆ. ನಿನ್ನ ಜೀವನದಲ್ಲಿ ತುಂಬ ಬೇಗ ಒಂದು ಶುಭ ಸುದ್ದಿ ಬರುತ್ತಿದೆ. ಅದು ನಿನ್ನ ಮನಸ್ಸನ್ನು ಸಂಪೂರ್ಣ ಬದಲಾಯಿಸುತ್ತದೆ. ಇಂದು ರಾತ್ರಿ ಈ ವಿಡಿಯೋ ನೋಡಿದ ನಂತರ ನಿನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿದರೆ ಅದು ಸಾಯಿಬಾಬಾ ಅವರ ಆಶೀರ್ವಾದ. ಯಾವುದೇ ಕಷ್ಟ ಬಂದರೂ ನೆನಪಿಟ್ಟಿಕೋ, ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನೀನು ಸೋಲುವುದಿಲ್ಲ, ನೀನು ಮುರಿಯುವುದಿಲ್ಲ, ನೀನು ಮತ್ತೆ ಎದ್ದೇಳುತ್ತೀಯಾ? ಸಾಯಿಬಾಬಾ ಹೇಳುತ್ತಿದ್ದಾರೆ, ಮಗು, ಈ ಜಗತ್ತು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ನಾನು ನಿನ್ನ ಹೃದಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಕೆಲವೊಮ್ಮೆ ನೀನು ತುಂಬ ಒಳ್ಳೆಯದನ್ನು ಮಾಡಿದರೂ ಬದಲಿಗೆ ನೋವೇ ಸಿಕ್ಕಿತು. ನೀನು ಯಾರನ್ನು ಮೋಸ ಮಾಡಲಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ. ಆದರೂ ಜೀವನ ನಿನ್ನನ್ನು ಹಲವು ಬಾರಿ ಪರೀಕ್ಷಿಸಿತು. ನೀನು ಯಾಕೆ ಇಷ್ಟು ನೋವು ಅನುಭವಿಸುತ್ತಿದ್ದೀಯಾ ಗೊತ್ತಾ ಮಗು? ಯಾಕೆಂದರೆ ದೇವರು ಸಾಮಾನ್ಯ ವ್ಯಕ್ತಿಗಳಿಗೆ ದೊಡ್ಡ ಪರೀಕ್ಷೆ ಕೊಡುವುದಿಲ್ಲ. ನಿನ್ನೊಳಗೆ ದೊಡ್ಡ ಶಕ್ತಿ ಇದೆ. ಈ ರಾತ್ರಿ ಸಾಯಿಬಾಬಾ ನಿನ್ನ ಜೀವನದ ಮೇಲೆ ತಮ್ಮ ಕರುಣೆಯ ಕೈ ಇಟ್ಟಿದ್ದಾರೆ. ಈ ಕ್ಷಣದಿಂದ ನಿನ್ನ ಅದೃಷ್ಟ ನಿಧಾನವಾಗಿ ಬದಲಾಗುತ್ತಿದೆ. ನೀನು ಕೆಲ ದಿನಗಳಿಂದ ಒಂದೇ ವಿಷಯಕ್ಕಾಗಿ ಅಳುತ್ತಿದ್ದೀಯಾ? ಬಹುಶಃ ಒಂದು ಸಂಬಂಧಕ್ಕಾಗಿ, ಒಂದು ಕನಸಿಗಾಗಿ, ಅಥವಾ ಕುಟುಂಬದ ಸಂತೋಷಕ್ಕಾಗಿ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲರೂ ನಿನ್ನ ಜೊತೆ ಇರಲಿಕ್ಕಿಲ್ಲ, ಆದರೆ ದೇವರು ನಿನ್ನ ಜೊತೆ ಇದ್ದರೆ ಸಾಕು. ಯಾಕಂದರೆ ದೇವರ ಶಕ್ತಿ ಎಲ್ಲಕ್ಕಿಂತ ದೊಡ್ಡದು. ನಿನ್ನ ಮನೆಯಲ್ಲಿ ಈಗ ಭಾರವಾದ ವಾತಾವರಣ ಇರಬಹುದು. ನಗುವಿಗಿಂತ ಚಿಂತೆ ಜಾಸ್ತಿ ಆಗಿರಬಹುದು. ಆದರೆ ಇಂದು ರಾತ್ರಿ ನಂತರ ನಿಧಾನವಾಗಿ ಬೆಳಕು ಬರುತ್ತದೆ. ಸಾಯಿಬಾಬಾ ನಿನ್ನ ಮನೆಗೆ ಆಶೀರ್ವಾದ ಕಳಿಸುತ್ತಿದ್ದಾರೆ. ನಿನ್ನ ಮನೆಯ ಬಾಗಿಲಿಗೆ ಒಳ್ಳೆಯ ಶಕ್ತಿ ಬರುತ್ತಿದೆ. ಈ ವಿಡಿಯೋ ನೋಡುತ್ತಿರುವವರಲ್ಲಿ ಕೆಲವರು ಈಗ ತುಂಬಾ ನಿರಾಶೆಯಾಗಿರಬಹುದು.
ನನ್ನ ಜೀವನದಲ್ಲಿ ಏನೂ ಸರಿಯಾಗುವುದಿಲ್ಲ ಎಂದುಕೊಳ್ಳಬಹುದು. ಆದರೆ ಮಗು, ಒಂದು ಬಾಗಿಲು ಮುಚ್ಚಿದರೆ ದೇವರು ಇನ್ನೊಂದು ದೊಡ್ಡ ಬಾಗಿಲು ತೆಗೆಯುತ್ತಾರೆ. ನೀನು ಈಗ ಅನುಭವಿಸುತ್ತಿರುವ ತಡ, ಆದರೆ ಅದು ದೇವರ ನಿರಾಕರಣೆಯಲ್ಲ, ಅದು ಸರಿಯಾದ ಸಮಯಕ್ಕಾಗಿ ಕಾಯಿಸುವ ಆಶೀರ್ವಾದ. ಈ ರಾತ್ರಿ ನೀನು ನಿದ್ರೆ ಮಾಡುವಾಗ ನಿನ್ನ ಹೃದಯದ ಭಯವನ್ನು ಸಾಯಿಬಾಬಾಗೆ ಒಪ್ಪಿಸು. ನಿನ್ನ ನೋವನ್ನು ಒಳಗೆ ಇಟ್ಟುಕೊಳ್ಳಬೇಡ. ಕೆಲವರು ನಿನ್ನ ನಂಬಿಕೆಯನ್ನು ಕೆಡಿಸಲು ಪ್ರಯತ್ನ ಮಾಡಬಹುದು. ಪ್ರಾರ್ಥನೆ ಮಾಡಿದರೆ ಏನು ಪ್ರಯೋಜನ ಎಂದು ಹೇಳಬಹುದು. ಆದರೆ ನೀನು ಕೇಳು ಮಗು, ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ಮೌನವಾಗಿರಬಹುದು, ಆದರೆ ಕೆಲಸ ಮಾಡುತ್ತಲೇ ಇರುತ್ತಾರೆ. ನೀನು ಈಗಲೇ ಅನುಭವಿಸುತ್ತಿರುವ ಶಾಂತಿ, ಅದು ಸಾಯಿಬಾಬಾ ನಿನ್ನ ಹೃದಯ ಮುಟ್ಟುತ್ತಿರುವ ಅನುಭವ. ಈ ರಾತ್ರಿ ಒಂದು ಅದ್ಭುತ ಸಂಭವಿಸಬಹುದು. ಬಹುಶಃ ನೀನು ನಿರೀಕ್ಷಿಸಿದ ವ್ಯಕ್ತಿಯಿಂದ ಒಳ್ಳೆಯ ಸುದ್ದಿ ಬರಬಹುದು, ಅಥವಾ ನಿನ್ನ ಮನಸ್ಸಿನ ಗೊಂದಲ ಏಕಾಏಕಿ ಕಡಿಮೆಯಾಗಬಹುದು. ಇದು ಸಾಯಿಬಾಬಾ ಅವರ ಕೃಪೆ ಮಗು. ನಿನ್ನ ಜೀವನದಲ್ಲಿ ಇನ್ನೂ ಮುಗಿಯದ ಒಂದು ಸುಂದರ ಅಧ್ಯಾಯ ಉಳಿದಿದೆ. ನೀನು ಮತ್ತೆ ಸಂತೋಷವಾಗಿ ನಗುವ ದಿನ ಬರುತ್ತಿದೆ. ನೀನು ಮತ್ತೆ ಆತ್ಮವಿಶ್ವಾಸದಿಂದ ನಡೆಯುತ್ತೀಯಾ? ಈ ಕ್ಷಣ ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ, ಭಯಪಡಬೇಡ ಮಗು, ನಾನು ಬಂದಿದ್ದೇನೆ. ಮಗು, ಈ ರಾತ್ರಿ ನೀನು ಈ ವಿಡಿಯೋ ನೋಡುತ್ತಿರುವುದು ಆಕಸ್ಮಿಕ ಅಲ್ಲ. ಸಾಯಿಬಾಬಾ ನಿನ್ನ ಹೃದಯದ ಕೂಗನ್ನು ಕೇಳಿದ್ದಾರೆ. ಬಹುಶಃ ನೀನು ಹಲವಾರು ದಿನಗಳಿಂದ ಒಂದೇ ಪ್ರಶ್ನೆ ಕೇಳುತ್ತಿದ್ದೀಯಾ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನನ್ನ ಮನೆಗೆ ಯಾವಾಗ ಸಂತೋಷ ಬರುತ್ತದೆ? ನನ್ನ ಪ್ರಾರ್ಥನೆಗೆ ಯಾವಾಗ ಉತ್ತರ ಸಿಗುತ್ತದೆ? ಸಾಯಿಬಾಬಾ ಈಗ ನಿನಗೆ ಹೇಳುತ್ತಿದ್ದಾರೆ, ಮಗು, ನಿನ್ನ ಸಮಯ ತುಂಬ ಹತ್ತಿರ ಬಂದಿದೆ. ಇಷ್ಟು ದಿನ ನಿನ್ನ ಜೀವನದಲ್ಲಿ ಬಂದ ಕಷ್ಟಗಳು ನಿನ್ನನ್ನು ಮುರಿಯಲು ಬಂದಿಲ್ಲ, ಅವು ನಿನ್ನನ್ನು ದೇವರ ಹತ್ತಿರ ತರುವುದಕ್ಕಾಗಿ ಬಂದವು. ನೀನು ಗಮನಿಸಿದ್ದೀಯಾ? ಎಂದಿನಂತೆ ಈಗ ನೀನು ಎಲ್ಲರ ಜೊತೆ ಮಾತನಾಡಲು ಇಷ್ಟಪಡುವುದಿಲ್ಲ. ಒಬ್ಬಂಟಿಯಾಗಿ ಮೌನವಾಗಿ ಕುಳಿತುಕೊಳ್ಳಲು ಮನಸ್ಸಾಗುತ್ತದೆ. ಯಾಕಂದರೆ ನಿನ್ನ ಆತ್ಮ ಈಗ ದೇವರ ಶಾಂತಿಯನ್ನು ಹುಡುಕುತ್ತಿದೆ. ಈ ಜಗತ್ತಿನಲ್ಲಿ ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ನಿನ್ನ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡರು. ನೀನು ಎಲ್ಲರಿಗಾಗಿ ಅತ್ತೆ, ಆದರೆ ನಿನ್ನ ಕಣ್ಣೀರನ್ನು ಒರೆಸಲು ಯಾರೂ ಬಂದಿಲ್ಲ. ಆದರೆ ಸಾಯಿಬಾಬಾ ಬಂದಿದ್ದಾರೆ ಮಗು. ಈ ರಾತ್ರಿ ಅವರು ನಿನ್ನ ಕೈ ಹಿಡಿದಿದ್ದಾರೆ. ನೀನು ಈಗ ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ. ತುಂಬ ಬೇಗ ನಿನ್ನ ಜೀವನದಲ್ಲಿ ಹೊಸ ಬದಲಾವಣೆ ಬರುತ್ತದೆ. ನಿನ್ನ ಮನೆಯಲ್ಲಿ ನಗು ಮತ್ತೆ ಕೇಳಿಸುತ್ತದೆ. ನಿನ್ನ ಕಣ್ಣೀರಿನ ಜಾಗದಲ್ಲಿ ಸಂತೋಷ ಬರುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಜೀವನದ ಬಾಗಿಲು ನಾನು ತೆರೆಯುತ್ತಿದ್ದೇನೆ. ಇಷ್ಟು ದಿನ ನಿಂತಿದ್ದ ಕೆಲಸಗಳು ನಿಧಾನವಾಗಿ ನಡೆಯಲು ಪ್ರಾರಂಭವಾಗುತ್ತವೆ. ನೀನು ಕಾಯುತ್ತಿದ್ದ ಶುಭ ಸುದ್ದಿ ಬರುತ್ತದೆ. ಹಣದ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಯಾರಾದರೂ ನಿನ್ನ ವಿರುದ್ಧ ಮಾತನಾಡಿದ್ದರೆ ದೇವರು ಎಲ್ಲ ನೋಡುತ್ತಿದ್ದಾರೆ. ನೀನು ಪ್ರತಿಕಾರ ಯೋಚಿಸಬೇಡ, ನಿಶಬ್ದವಾಗಿರು. ದೇವರು ನಿನ್ನ ಪರವಾಗಿ ಉತ್ತರ ಕೊಡುತ್ತಾರೆ. ಈ ರಾತ್ರಿ ಮಲಗುವ ಮೊದಲು ಒಂದು ಗ್ಲಾಸ್ ನೀರನ್ನು ಸಾಯಿಬಾಬಾ ಹೆಸರಿನಲ್ಲಿ ಇಟ್ಟು ಪ್ರಾರ್ಥನೆ ಮಾಡು. ಓಂ ಸಾಯಿರಾಮ್ ಎಂದು 11 ಬಾರಿ ಹೇಳು. ನಂತರ ಆ ನೀರನ್ನು ಕುಡಿ. ನಿನ್ನ ಮನಸ್ಸಿನ ಭಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ನೀನು ತುಂಬ ದಣಿದಿದ್ದೀಯ ಮಗು. ಮನಸ್ಸು ಹೋರಾಡಿ ಸತ್ತಂತಾಗಿದೆ. ಆದರೆ ಇನ್ನು ಸ್ವಲ್ಪ ದಿನ ತಾಳ್ಮೆ ಇಟ್ಟಿಕೋ. ಯಾಕಂದರೆ ದೇವರು ಈಗ ನಿನ್ನ ಜೀವನದಲ್ಲಿ ದೊಡ್ಡ ಅದ್ಭುತ ಮಾಡಲು ಸಿದ್ಧರಾಗಿದ್ದಾರೆ. ಈ ವಿಡಿಯೋ ನೋಡುತ್ತಿರುವ ಕೆಲವರಿಗೆ ಇಂದು ರಾತ್ರಿ ವಿಚಿತ್ರ ಕನಸು ಬರಬಹುದು. ದೇವಾಲಯ ಕಾಣಿಸಬಹುದು, ಹೂವು ಕಾಣಿಸಬಹುದು, ಅಥವಾ ಸಾಯಿಬಾಬಾ ಮುಖ ಕಾಣಬಹುದು. ಭಯಪಡಬೇಡ, ಅದು ಆಶೀರ್ವಾದದ ಸಂಕೇತ. ಸಾಯಿಬಾಬಾ ನಿನ್ನ ಮನೆಗೆ ಬೆಳಕು ತರುತ್ತಿದ್ದಾರೆ. ಇಷ್ಟು ದಿನ ಇದ್ದ ನಕಾರಾತ್ಮಕತೆ ನಿಧಾನವಾಗಿ ಹೊರಹೋಗುತ್ತದೆ. ನಿನ್ನ ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಮಗು. ನೀನು ಸೋತಿಲ್ಲ, ನೀನು ಕೇವಲ ದಣಿದಿದ್ದೀಯಾ. ಆದರೆ ದೇವರು ನಿನ್ನೊಳಗಿನ ಶಕ್ತಿಯನ್ನು ಮತ್ತೆ ಎಬ್ಬಿಸುತ್ತಿದ್ದಾರೆ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ನಿನ್ನ ಕತೆ ಅತ್ಯಂತ ಸುಂದರ ಭಾಗ ಇನ್ನೂ ಬರಬೇಕಿದೆ. ಆದ್ದರಿಂದ ಇಂದು ರಾತ್ರಿ ಕಣ್ಣೀರು ಹಾಕಿದರೂ ಆ ಕಣ್ಣೀರಿನ ಜೊತೆ ಒಂದು ನಂಬಿಕೆಯನ್ನು ಇಟ್ಟು ಮಲಗು. ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಮಗು. ಈ ರಾತ್ರಿ ಸಾಯಿಬಾಬಾ ಸಂದೇಶವನ್ನು ಕೊನೆಯವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು. ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಇದ್ದರೂ ನೆನಪಿಟ್ಟಿಕೋ, ಸಾಯಿಬಾಬಾ ನಿನ್ನ ಕೈ ಯಾವತ್ತೂ ಬಿಡುವುದಿಲ್ಲ. ಇಂದು ರಾತ್ರಿ ಮಲಗುವ ಮೊದಲು ಮನಸಾರೆ ಒಂದು ಬಾರಿ ಹೇಳು, ಓಂ ಸಾಯಿರಾಮ್. ನಿನ್ನ ಮನಸ್ಸಿನ ಭಯ, ದುಃಖ ಮತ್ತು ಕಣ್ಣೀರು ನಿಧಾನವಾಗಿ ದೂರವಾಗುತ್ತದೆ. ಈ ವಿಡಿಯೋ ನಿನಗೆ ಶಾಂತಿ ಕೊಟ್ಟಿದ್ದರೆ ಈಗಲೇ ಲೈಕ್ ಮಾಡು. ನಿನ್ನ ಪ್ರಾರ್ಥನೆಯನ್ನು ಕಾಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ಆಶೀರ್ವಾದ ಇನ್ನೊಬ್ಬರ ಜೀವನಕ್ಕೂ ತಲುಪಲು ಶೇರ್ ಮಾಡಿ. ಇನ್ನು ನಮ್ಮ ಸಾಯಿ ಕುಟುಂಬಕ್ಕೆ ಸೇರಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಸಾಯಿಬಾಬಾ ಆಶೀರ್ವಾದದ ಸಂದೇಶಗಳನ್ನು ಪಡೆಯಿರಿ ಮತ್ತು ಮೆಂಬರ್ಶಿಪ್ ಜಾಯಿನ್ ಆಗಿ ಮಗು. ನಿಮ್ಮ ಸಪೋರ್ಟ್ ನಮ್ಮ ಸಾಯಿ ಕುಟುಂಬವನ್ನು ಇನ್ನಷ್ಟು ಜನರ ಹೃದಯಕ್ಕೆ ತಲುಪಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅವರೆಗೂ ಸಾಯಿಬಾಬಾ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ, ಶುಭರಾತ್ರಿ.